ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದು ಬಂದು ಎಸ್ಟರ್ಡೇ ವ್ಲಾಗು. ನಾವು ನಿನ್ನೆ ಮೇ ಡೇ ಇದ್ದಿದ್ದರಿಂದ ನಮ್ಮ ಮನೆಯವ್ರಿಗೂ ಕಂಪ್ನಿಗೆ ರಜೆ ಇತ್ತು. ಆದ್ದರಿಂದ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಇದು ಬಂದು ಶ್ರೀರಂಗಪಟ್ಟಣ ನಿಯರೆಸ್ಟ್ ಇದೆ. ಮೈಸೂರಿಂದ ಜಸ್ಟ್ 19 ಕಿಲೋಮೀಟರ್ಸ್ ಆಗುತ್ತೆ. ಒಳಗಡೆ ಹೋಗಿ ಪಾರ್ಕಿಂಗ್ ಎಲ್ಲ ಮಾಡಿ ಗಾಡಿನ ಹಾಗೆ ಒಳಗಡೆ ಹೊರಟ್ವಿ. ಎಂಟ್ರಿ ಆಗ್ತಿದ್ದಂಗೆ ತುಂಬ ಪೀಸ್ಫುಲ್ಲಾಗಿದೆ. ವಾತಾವರಣ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಅದು ಈ ಸಮ್ಮರಲ್ಲಂತೂ ಈ ನೇಚರ್ ಮಧ್ಯೆ ಇರೋದಂತೂ ತುಂಬಾ ಖುಷಿ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಐ ಲವ್ ರಂಗನತಿಟ್ಟು ಅಂತೇಳಿ ಮಾಡಿರೋ ಅಲ್ಲೊಂದು 2-3 ಫೋಟೋ ತೆಕ್ಕೊಂಡು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ಬಂದು ಫ್ರೆಂಡ್ಸ್, ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ಸ್ಕೂಲಿಂದ ಒನ್ ಡೇ ಪಿಕ್ನಿಕ್ ಅಂತ ಕರ್ಕೊಂಡು ಬಂದಿದ್ದರು. ಅವಾಗ ಬಂದಿದ್ದು. ಬಟ್ ಅವಾಗಿಗೂ ಇವಾಗಿಗೂ ತುಂಬಾ ಚೇಂಜಸ್ ಆಗಿದೆ. ಹಾಗೆಯೇ ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಟಿಕೆಟ್ ತೊಗೊಂಡು ನೆಕ್ಸ್ಟ್ ಒಳಗಡೆ ಹೋದ್ವಿ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಫ್ರೆಂಡ್ಸ್. ಅದಕ್ಕೆ $100 ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ನೆಕ್ಸ್ಟು ಎಂಟ್ರೆನ್ಸ್ ಫೀಸ್ ಬಂದು $150 ಇತ್ತು. ಇನ್ನು $100 ಬಂದು ಬೋಟಿಂಗ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾರೆ. ಅವಾಗಿಗೂ ಇವಾಗಿಗೂ ತುಂಬಾ ಚೇಂಜಸ್ ಆಗಿದೆ. ತುಂಬ ಚಿಕ್ಕವರಿದ್ದಾಗ ಬಂದಿದ್ದು, ಬಟ್ ಅವಾಗಿಂದ ಇಲ್ಲಿ ಬಂದೇ ಇರಲಿಲ್ಲ. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ಅವನು ದೊಡ್ಡ ಮಗ ಬಂದು ಸಮ್ಮರ್ ಹಾಲಿಡೇಸ್ಗೆ ತಾತನ ಮನೆಗೆ ಹೋಗಿದ್ದರಿಂದ ಅವನೊಬ್ಬ ಮಿಸ್ ಆದ. ಆದರೆ ನಾವು 3 ಜನನೇ ಬಂದ್ವಿ. ಅವ್ನು ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರಬೇಕು ಅಂತ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಇಲ್ಲಿ ಬಂದು ಎಂಟ್ರಿ ಆಗ್ತಿದ್ದಂಗೆ ಸ್ಟಾರ್ಟಿಂಗು ಚಿಲ್ಡ್ರನ್ಸ್ ಪಾರ್ಕ್ ಅಂತ ಇದೆ ಫ್ರೆಂಡ್ಸ್. ಅಲ್ಲಂತೂ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬ ಬಿಸಿಲು ಇದ್ದಿದ್ದರಿಂದ ನಾವು ಜಾಸ್ತಿ ಟೈಮಲ್ಲಿ ಸ್ಪೆಂಡ್ ಮಾಡಲಿಲ್ಲ. ಹಾಗೆ ಜಸ್ಟ್ ನೋಡಿಕೊಂಡು ಮುಂದೆ ಹೊರಟ್ವಿ. ನೆಕ್ಸ್ಟ್ ಇಲ್ಲೇ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಹಾಗೆಯೇ ಅಲ್ಲಿ ಕೊಕ್ರೆಗಳು ತುಂಬಾ ಇದೆ. ಆ ಕಲ್ಲುಗಳ ಮೇಲೆಲ್ಲ ಕುತ್ಕೊಂಡಿರ್ತವೆ. ಹಾಗೆಯೇ ಇಲ್ಲಿ ಕ್ರೋಕೋಡೈಲ್ಸ್ ಅಂತೂ more than 100 ಮೇಲಿದೆಯಂತೆ. ಓವರಾಲ್ ನೇಚರ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ಒನ್ ಡೇ ಪಿಕ್ನಿಕ್ಕೋಸ್ಕರ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಮಕ್ಕಳನ್ನ ಇಲ್ಲಿ ಕರ್ಕೊಂಡೋಗಿ ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗೆಯೇ ಒಳಗಡೆ ಶಾಪ್ಸ್ ಕೂಡ ಇದೆ. ಅಲ್ಲೂ ವೆರೈಟೀಸ್ ಆಫ್ ಥಿಂಗ್ಸ್ ಕೂಡ ಇದೆ. ಬೇಕಾದ್ರೆ ಬೈ ಮಾಡ್ಬೋದು. ನೆಕ್ಸ್ಟ್ ಬಂದು ನಾವು ಬೋಟಿಂಗ್ ಇರೋ ಕಡೆ ಅಲ್ಲಿಗೆ ಹೊರಟ್ವಿ. ಇಲ್ಲಿ ಬಂದು ತುಂಬಾ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡ್ತಾರೆ. ಯಾವುದೇ ರೀತಿ ಭಯ ಇರಲ್ಲ. ಇಲ್ಲಿ ಬಂದು ಸೇಫ್ಟಿ ಜಾಕೆಟ್ಸ್ ಕೂಡ ಇದೆ. ಅದೆಲ್ಲ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಬೋಟ್ ರೈಡ್ಗೆ ಹೋಗಬೇಕು. ಬೋಟ್ ಹೇಗೆ ಅಂದರೆ ಯಾವುದೇ ಮೋಟಾರ್ ಬೋಟ್ಸ್ ಇಲ್ಲಿಲ್ಲ. ಎಲ್ಲನೂ ಕೈಯಿಂದನೇ ಕೋಲ್ ಮುಖಾಂತರ ರನ್ ಮಾಡ್ತಾರೆ. ಮೇ ಬಿ ಕ್ರೋಕೋಡೈಲ್ಸ್ ಮತ್ತು ಬರ್ಡ್ಸ್ ಎಲ್ಲ ಇರೋದ್ರಿಂದ ಅವಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಇರ್ಬೋದು. ಹೀಗೆ ನಾವು ಜಾಕೆಟ್ಸ್ ಹಾಕ್ಕೊಂಡು ನನ್ನ ಮಗ ಕೂಡ ಹಾಕ್ಕೊಂಡು ಬೋಟ್ ರೈಡ್ಗೆ ಅಂತ ಹೊರಟ್ವಿ. ಅವನಿಗೆ ತುಂಬ ಜಾಕೆಟ್ಸ್ ಇರಿಟೇಷನ್ ಆಗ್ತಿತ್ತು. ಒಳಗಡೆ ಹೋದ್ಮೇಲೆ ತೆಗೆದ್ಬಿಟ್ಟ. ಹಾಗೆ ಪಕ್ಕನೇ ಬಂದು ಕ್ರೋಕೋಡೈಲ್ಸ್ ಎಲ್ಲ ಬೋಟ್ ಪಕ್ಕನೇ ಬಂದು ಅಲ್ಲಲ್ಲೇ ಮೂವ್ ಆಗುತ್ತೆ. ಅವು ಮೇ ಬಿ ಡೈಲಿ ವಿಸಿಟರ್ಸ್ನ ನೋಡಿ ಅವು ಒಂಥರ ಫ್ರೆಂಡ್ಲಿ ಆಗೇನೆ ಮೂವ್ ಮಾಡ್ತವೆ. ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡಲ್ಲ. ಆಮೇಲೆ ಅವಕ್ಕೆಲ್ಲ ನ್ಯಾಚುರಲ್ ಫುಡ್ಡು ಇರುತ್ತೆ. ಯಾವುದೇ ರೀತಿ ಫುಡ್ನ ಇಲ್ಲಿ ಪ್ರೊವೈಡ್ ಮಾಡಲ್ವಂತೆ.
ಅಲ್ಲಿರೋ ಬರ್ಡ್ಸು ಅದು ಇದು ಮಾಡಿ ಬೇಟೆ ಮಾಡಿ ತಿನ್ನುತ್ತೆ. ನಾವು ನೋಡ್ದಂಗೆ ಒಂದು ಕೊಕ್ರೆನ ಬಂದು ಇಟ್ಕೊಂಡು ಹಾಗೆ ಬಾಯೊಳಗಡೆ ಹಾಕೊಂತು. ಅದು ನೋಡಿ ಸ್ವಲ್ಪ ಭಯನೇ ಆಯಿತು ಹತ್ರದಿಂದ ನೋಡಿದ್ರಿಂದ. ಕ್ರೋಕೊಡೈಲ್ಸ್ನ ಇಷ್ಟು ಪಕ್ಕದಿಂದ ನಾವು ಯಾವಾಗಲೂ ನೋಡಿರಲಿಲ್ಲ. ಬೋಟ್ ಪಕ್ಕನೇ ಬಂದು ಹೋಗುತ್ತೆ, ಬಟ್ ಅವು ಪಾಡಿಗೆ ಹೊರಟೋಗುತ್ತೆ. ಇಲ್ಲಿರೋ ಬರ್ಡ್ಸು, ಮೀನುಗಳು ಇದನ್ನು ಅದೇಂತೆ ಅವುಗಳಿಗೆ ಡೈಲಿ ಫುಡ್ಡು. ತುಂಬಾ ಪ್ಲಾನಿಂಗಲ್ಲಿ ಹೋಗಿ ಬೇಟೆ ಮಾಡುತ್ತೆ. ಫುಲ್ಲು ನೀರೊಳಗಡೆ ಕಾಣಿಸ್ಕೊಳ್ಳಲ್ಲ, ಹೊರಟೋಗಿ ಆ ಕೊಕ್ಕರೆಗಳು ಕೂತಿರುತ್ತಲ್ಲ ಹೋಗಿ ಹಂಗೇನೆ ಇಟ್ಕೊಂಡ್ಬಿಡುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ಪ್ರಕೃತಿ ನಿಯಮನೇ ಹಾಗೆ. ಅದು ಬದುಕಬೇಕಂದ್ರೆ ಇನ್ನೊಂದು ಬೇಟೆ ಮಾಡಿನೇ ತಿನ್ನಬೇಕು. ಹಾಗೆ ಬಂದು ಕೊಕ್ಕರೆಗಳಂತೂ ಇಲ್ಲಿ ಗಿಡ ಮರಗಳ ಮೇಲೆಲ್ಲ ತುಂಬಾ ಕೂತ್ಕೊಂಡಿರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೈಸೂರು ಸೈಡು ಯಾರೆಲ್ಲ ಈ ಸಮ್ಮರ್ ಹಾಲಿಡೇಸಲ್ಲಿ ಪಿಕ್ನಿಕ್ ಇಲ್ಲ ಟೂರಿಗೆ ಏನಾದ್ರು ಬಂದರೆ ದಯವಿಟ್ಟು ಈ ರಂಗನತಿಟ್ಟು ಪಕ್ಷಿಧಾಮಕ್ಕೊಂದ್ಸರಿ ಭೇಟಿ ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಎಂಟ್ರೆನ್ಸ್ ಫೀಸು ಬಂದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಈ ಸಮ್ಮರಲ್ಲಂತೂ ತುಂಬಾ ಕೂಲಾಗಿರುತ್ತೆ. ಹಾಗೇನೆ ಅಲ್ಲೇ ಐಸ್ ಕ್ರೀಮ್ ಕೊಡಿಸಿ ನನ್ನ ಮಗನಿಗೆ, ಹಾಗೆಯೇ ಅಲ್ಲೇ ಓಡಾಡ್ಕೊಂಡು ಬರೋಣ ಅಂತ ಆ ಕಡೆ ಹೋದ್ವಿ. ಇಲ್ಲಿ ಬಂದು ಮಂಟಪ ಥರ ಮಾಡಿದ್ದಾರೆ, ಹಾಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ನಾವು ಇಲ್ಲೂ ಸ್ವಲ್ಪ ಹೊತ್ತು ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ. ಇಲ್ಲಿ ಬಟರ್ಫ್ಲೈದು ಆ ಥರ ಪಿಕ್ಚರ್ ಇತ್ತು, ಅಲ್ಲೆಲ್ಲ ಫೋಟೋ ಶೂಟ್ ಮಾಡಿಕೊಂಡು. ನೆಕ್ಸ್ಟ್ ಇದು ಬಂದು ತೂಗು ಸೇತುವೆ ಅಂತೇಳಿ. ಇದು ನಾವು ಚಿಕ್ಕವರಿದ್ದಾಗ ಬಂದಿದ್ದಾಗ ಹೇಗಿತ್ತಂದರೆ ಹಗ್ಗದಿಂದ ಕಟ್ಟಿದ್ರು, ಕೆಳಗಡೆ ಎಲ್ಲ ಇದು ಮರದ ಹಲ್ಗೆಗಳ ಥರ ಆ ಥರ ಓಡಾಡಲಿಕ್ಕೆ ಮಾಡಿದರು. ಅದು ನಡಿಬೇಕಾದ್ರೆ ಆ ಕಡೆ ಈ ಕಡೆ ಜೋಕಾಲಿ ಥರ ಮೂವ್ ಆಗ್ತಿತ್ತು. ಬಟ್ ಇವಾಗೆಲ್ಲ ತುಂಬ ಸೇಫ್ಟಿಯಾಗಿ ಈ ಕಬ್ಬಿಣದ ರಾಡಿಂದ ಮಾಡಿದ್ದಾರೆ. ಇವಾಗ ಯಾವುದೇ ರೀತಿ ಭಯ ಇರಲ್ಲ, ಬಟ್ ತುಂಬ ಸೇಫ್ಟಿಯಾಗಿದೆ. ನೆಕ್ಸ್ಟ್ ಇಲ್ಲಿಂದ ಬಂದರೆ ಗಾಜಿನ ಸೇತುವೆ ಮಾಡಿದ್ದಾರೆ. ಅಲ್ಲೂ ಸ್ವಲ್ಪ ಸೇಫ್ಟಿ ರೂಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮೇಲೆ ಹಾಗೆ ನಿಧಾನವಾಗಿ ರೂಲ್ಸ್ ಬ್ರೇಕ್ ಮಾಡೋ ಹಾಗಿಲ್ಲ. ಹೋಗ್ವಿ. ನೆಕ್ಸ್ಟ್ ಬಂದು ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ. ನಾನು ನನ್ನ ಮಗ ಅಲ್ಲಿ ಮೇಲೆ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಿದ್ದ. ಅಲ್ಲಿ ಹೋಗಿ ಅವನಿಗೆಲ್ಲ ವ್ಯೂನ ತೋರಿಸ್ಕೊಂಡು ಹಾಗೇ ಬಂದ್ವಿ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಕಾಲುವೆ ಥರ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ನನ್ನ ಮಗ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ಹೀಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.